ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಾರ್ಲೆ ಟಾಕೀಸ್. ನಿಮ್ಗೆಲ್ಲ ಗೊತ್ತು, ನಾವು ಬಿಗ್ ಬಾಸ್ ರಿಲೇಟೆಡ್ ಮೀಮ್ಸ್ಗೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಿ ವಿಡಿಯೋಸ್ಗಳನ್ನ ಹಾಕಿದ್ದು. ಬಟ್ ಬಿಗ್ ಬಾಸ್ ಅವರು ಒಂದ್ ಕಡೆಯಿಂದ ಕಾಪಿರೈಟ್ ಹಾಕೋ ಬರ್ತಿದ್ದಾರೆ. ಸೊ ಅವ್ರ ಸವಾಸನೆ ಬೇಡ ಅಂದ್ಬಿಟ್ಟು ಎಲ್ಲಾ ವಿಡಿಯೋಸ್ನು ನೀಟಾಗಿ ಡಿಲೀಟ್ ಮಾಡ್ದು. ನೀವು ಬಹಳ ಬುದ್ಧಿವಂತರು. ಅಂಡ್ ಅದಕ್ಕೆ ಆಲ್ಟರ್ನೇಟಿವ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಪೇಜ್ ಇದೆ. ಸೊ ಅವರು ಕಾರ್ಟೂನ್ ವಿಡಿಯೋಸ್ಗಳು ಮಾಡ್ತಾರೆ, ಬಿಗ್ ಬಾಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ರಿಲೇಟೆಡ್ ಆಗಿರ್ಬೋದು. ಅಂಡ್ ಅದ್ರ ಜೊತೆಗೆ ಒಂದೆರಡು ಪೇಜ್ಗಳು. ಸೊ ಅವ್ರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಿದೀವಿ. ಸೊ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ. ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟು ಮಾಡುದು. ಒಂದು ಕೇಟ್ ಇರೋ ತರ ಹೇಳ್ಬೇಕು. ಮ್ಯಾನಿಪ್ಲೇಟ್ ಅಂತ ಬರೀ ಮ್ಯಾನಿಪ್ಲೇಟ್ ಮಾಡೋದಲ್ಲ. ಅಶ್ವಿನಿ, ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋತೀನಿ. ನಾನು ಕೋಪ ಪುರಸ್ಕೊಡೋ ಮೈ ಬಿಚ್ಚಾಕ್ಬಿಟ್ಟು. ಗಿಲ್ಲಿ ಬಡವ ಅಲ್ಲ, ಬಡವ ಅಂತಾರ ಗೆಟಪ್ ಹಾಕೊಂಡಿದ್ದು. ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ಅದು ರಘುಣ್ಣಂಗೆ ಏನೋ ಅಂದ ಅನ್ಬಿಟ್ಟು ಚೆನ್ನಾಗಿ ಹಾಕೊಂಡ್ರು ಬಿಲ್ಲು ಅಂತಕ್ಕೆ. ಅಯ್ಯೋ ಹೇಳ್ತೀರ, ಒಂದೇ ಒಂದು ಅಕ್ಷರ ಮಿಸ್ ಆದ್ರೆ ಅರ್ಥನೇ ಚೇಂಜ್ ಆಗ್ಬಿಡುತ್ತೆ. ಬಟ್ ಕೆಲವೊಂದು ಅವಳು ಆತರ ಹೇಳಿದ್ರೇನೆ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಟುವಟಿಕೆ, ಅವಳೇನಂತ ಹೇಳಿ, ಚಟುವಟಿಕೆ ಅಲ್ಲ ಚಟುಪುಟಿಕೆ, ಅದು ಹೆಂಗೋ ಹೇಳ್ತಾಳೆ ಗುರು, ಸಕ್ಕದಾಗಿರುತ್ತೆ ಅದು. ಈಗ ನೀನ್ ಆಂಕರಿಂಗ್ ಎಲ್ಲ ಮುಂದುವರೆದಿದ್ದೀವಿ, ಇಲ್ಲ ಬೇರೆ ಕೆಲಸ ಮಾಡ್ತಿದ್ದೆ? ಓ ಜಾನುಗೆ ನಾನು ಹೀರೋಯಿನ್ ಆಗಿದ್ದೀನಿ ಇವಾಗ. ಯಾರು ನೋಡೋರು ಅದೇನ್ ಕಥೆ? ಪಾಪ ಜಾನು ಕೆರಿಯರ್ ಟಮ್ಮನ್ಸ್ಬಿಡ್ತಾರೆ. ಎಮೋಷನಲ್ ಡ್ಯಾಮೇಜ್. ಅಳ್ಬೇಡಿ ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ, ಏನ್ ಮಾಡ್ಲಿ? ಟವಲ್ ಕೊಡ್ಲಾ? ಬ್ಲಾಂಕೆಟ್ ಕೊಡ್ಲಾ? ಆದ್ರೆ ಇದೊಂಥರ ಮಜಾ ಇತ್ತು ಎಪಿಸೋಡ್, ಸಕ್ಕದಾಗಿತ್ತು. ಇದು ಆಕ್ಚುಲಿ ರಿಯಲ್ ವಿಡಿಯೋಗೆ ರಿಯಾಕ್ಟ್ ಮಾಡಿದ್ವಲ್ಲ, ಸಕ್ಕದಾಗಿ ಬಂದಿತ್ತು ಅಲ್ವಾ? ಹೌದು. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರುತ್ತೆ. ಇಲ್ಲಲ್ಲ, ಓಪನ್ ಆಗ್ಬಿಟ್ಟು ಏನಾದ್ರು ಕೋಪಕ್ಕೆ ಹೋಗ್ಬಿಡಿರೋದು ಅಷ್ಟೇ. ನಾನೇ ತಗೊಂಡ್ಬಿಡುವೆ. ಇವಾಗ ಗೊತ್ತಾಯ್ತಾ ಅಶ್ವಿನಿ ಅವ್ರು ಹೊರಗಡೆ ಬಂದ್ಮೇಲೆ ಯಾಕೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ರು ಅಂತ. ಇಷ್ಟು ಹೊಟ್ಟೆ ಉಸ್ಕಟ್ರಿ ಹೆಂಗ್ ತಾನೇ ತಡ್ಕೊತಾರೆ. ಇದ್ರಲ್ಲಿ ಹೆಂಗ್ ಕಾಣ್ತಾರ ಗೊತ್ತವ್ರು, ಅವಾಗ ಛೋಟಾ ಭೀಮ್ ಅಂತ ಒಂದು ಇದ್ ಬರೋದು ಕಾರ್ಟೂನ್, ಅದ್ರಲ್ಲಿ ಟುಂಟುನ್ ಮೋಸಿ ಅಂತ ಒಂದು ಕ್ಯಾರೆಕ್ಟರ್ ಇತ್ತು, ಸೇಮ್ ಹಿಂಗೆ ಕಾಣ್ತಿದ್ದು. ಅಶ್ವಿನಿ ಅವರ ಇವ್ರತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. ನಾನು ಹೇಳ ಏನಂತ, ನಾನು ಹೇಳ ಸತ್ಯ ಹೇಳೋ ಒಂದು ಏನಂತಾರೆ ಬುದ್ಧಿನೇ ಇಲ್ಲ. ಬಂಡಲ್ ಬಡ ಹಿಮದೇವ ಅವ್ರು ಕರೆಕ್ಟ್ ಆಗಿದ್ದಾರೆ ಕಣ್ರಿ, ಬ್ರ್ಯಾಂಡ್ಸ್ ಸುಳ್ಳು ಹೇಳೋದು. ಹೌದು, ಕರೆಕ್ಟ್ ಆಗಿದ್ದಾರೆ. ಆಕ್ಚುಲಿ ನಮ್ ಕಿವಿಗಳೇ ಸರಿ ಇಲ್ಲ, ಅವರೇ ಸತ್ಯ ಹೇಳೋದು. ಕರೆಕ್ಟ್. ಹುಡುಗಿ ಕೈ ಇಟ್ಕೊಂಡು ಅದು ದೂರದಿಂದ ನೋಡಬೇಕು, ಕೈಯಲ್ಲಿ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅಂತ ನೋಡೋಣ. ದೂರದಿಂದ ಕಾಣಿಸ್ತಿಲ್ವಾ ಅದು ಉಂಗ್ರ ಅಂತ ನಿನಗೆ? ಕೇಳಬೇಕು ಏನದು ಕೈಯಲ್ಲಿ. ಒಳ್ಳೆ ಇದು ಏನದು ಸಮೋಸ ತರ, ಮಿನಿಮಮ್ ಸೈಜ್ ಸಮೋಸ ತರ ಇದೆಲ್ಲ ಏನದು ಅಂತ ಕೇಳಬೇಕು. ಯಾವ್ದಪ್ಪ ಒಂದು ಹುಡುಗಿ ಕೈಯಲ್ಲಿ ಹಿಂಗ್ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ, ಅವನು ಹಿಡ್ಕೊಂಬಿಟ್ಟ. ನೀನು ಉಂಗ್ರದ ಬಗ್ಗೆ ಮಾತಾಡೋದು ತಪ್ಪಿಲ್ಲ, ಏನಿದು ಉಂಗ್ರ ಅಂತ ಹಿಂಗ್ ಹಿಡ್ಕೊಂಡು ಅದು ಭಾರಿ ತಪ್ಪಾಗಿದೆ. ನೀನು ಹಿಂಗ್ ಕೈ ಹಿಡ್ಕದೇನೆ ಕೇಳಿದ್ರೆ ಹೇಳ್ಬೋದಾಗಿತ್ತು. ಯಾಕೆ ರಘು ಸರ್
ನಾನು ಒಂದ್ ತಿಂಗಳಿಂದ ಮಟನ್ ತಿಂದು ತಿಂದು 400 ಆಗಿದೆ ಅಂತ ಸತೀಶ್ ಅಣ್ಣನಿಗೆ. ಏನು? ಇಲ್ಲಿ ಸತೀಶ್ ಅಣ್ಣ. ಕರಗಿಸ್ಕೊ ಹೋಗಿ ಬಂದವ್ರಂತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಸ್ಕೊಳಕ್ ಇನ್ನು ಈ ಅಣ್ಣ ನಮ್ ಚಂದ್ರಪ್ರಭಣ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಬುಡುಕ್ ಬಂದ. ಏನ್ ರಿಯಾಪಣ್ಣ ಇದು? ಡ್ರಿಂಕ್ಸ್ ಮಾಡ್ತಿದ್ದೆ ನಾನು ಬುಡುಕ್ ಬಂದಿದ್ದೀನಿ ಅಂತಾರೆ. ಈ ಸ್ಟಾರ್ಟಿಂಗ್ ಅಲ್ಲಿ ವೀಕೆಂಡ್ ಅಲ್ಲಿ ಹೇಳಿದ್ರಲ್ಲ ಅದು ಹೌದು ಹೌದು ಜ್ಞಾಪಕ ನೋಡಿ ಇದೆ ನನಗೆ. ಎಷ್ಟೊಂದು ರೀಕ್ಯಾಪ್ ಮಾಡ್ತಿದೀವಿ. ಹೌದು. ಗಿಲ್ಲಿ ಅದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ಏನು ರೆಸ್ಪೆಕ್ಟ್ ಇಸ್ ರೆಸ್ಪೆಕ್ಟ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ. ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಹಾ, ಹೇಳಿ. ಮರ್ಯಾದೆ ಕೊಟ್ಟು ಮರ್ಯಾದೆ ಮರ್ಯಾದೆ ತಗೋಬೇಕು. ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ಅದು. ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬರ ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು. ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ ಹೋಗಿ. ಇದು ಮಾತ್ರ ಸಕ್ಕತ್ತಾಗಿತ್ತಲ್ಲ ಕಾನ್ಸೆಪ್ಟ್. ಪ್ರಿನ್ಸಿಪಲ್ ಸ್ಟೂಡೆಂಟ್ ಅದ್ರಲ್ಲೂ ಗಿಲ್ಲಿ ಮತ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದ. ಆ ಸಾಂಗ್ ಬೇರೆ ತುಂಬಾ ವೈರಲ್ ಆಗ್ಬಿಟ್ಟಿತ್ತು. ನಾಯಿಕೋಲ್ ಅನ್ಕೊಂಡು. ನಾಯ್ಕೊಲ್ಲು ಪ್ರಿನ್ಸಿಪಾಲ್ ಒಂದು ಕಾರಣ ಇಲ್ಲ. ಹಾ ಹೇಳಿ. ಹೇಳಕ್ಕ? ಸೂಪರ್. ಆ ಕವನ ಯಾವ್ದಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಯಾವ ಕವನ? ಅದೇ ಡ್ಯಾಶ್. ಓಕೆ ಹಂಗೆ. ಈಗ ನೋಡಿ ನಮ್ಮ ಮೈಕ್ಳು ಕವನಗಳ ಸುರಿ ಮಳೆ ಹಾಕ್ತಾರೆ. ಹಾಕ್ರಪ್ಪ ನಾವು ಓದೋಣ. ಅಣ್ಣ ನನಗೆ ಹುಡುಗ ಹುಡುಗಿ ಜಗಳ. ಒಂದ್ ಮೆಸೇಜ್ ಗೊತ್ತಾಗಿದೆ ಏನು ಅಂದ್ರೆ ಅಣ್ಣ, ಒಂದ್ ಹುಡುಗ ಒಂದ್ ಹುಡುಗಿ ಜಗಳ ಆಡಿದ್ರೆ ಬೇಗ ಸಾಲ್ವ್ ಆಗ್ಬಿಡ್ತದೆ. ಯಾಕಂದ್ರೆ ಹುಡುಗ ಬೇಗ ಹೋಗಿ ಸಾರಿ ಕೇಳ್ಬಿಡ್ತಾನೆ. ಒಂದ್ ಹುಡುಗಿ ಜಗಳಕ್ ಬಿದ್ರೆ ಅಣ್ಣ ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಅಣ್ಣ. ಅಣ್ಣ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಅರ್ಚಾಡಿ ಹುಡುಗಿರ್ ಗಂಟೆಲ್ಲ ಹೋಗ್ಬಿಡೋದು, ಹೆಣ್ಮಕ್ಳು ಗಂಟ್ಲೆಲ್ಲ ಕನ್ಫೆಕ್ಷನ್ ರೂಮ್ ಇನ್ಫೆಕ್ಷನ್ ರೂಮ್ ಮಾಡಿ ಸ್ಟಾರ್ಟಿಂಗ್ ಇದು ಇನ್ಫೆಕ್ಷನ್ ರೂಮ್ ಅಂತ ಕರಿಕೆ ಮನ್ಸ್ ಗೊತ್ತಿಲ್ಲ. ಕರೆಕ್ಟ್, ಅದು ನಿಜಾನೇ. ಅದು ಬಾರಿ. ಅಗೇಸ್ಟ್ ಯಾವ್ದೋ ಒಂದು ಹಳೆ ಮೂವಿ ಡೈಲಾಗ್ ಇದೆ. ಏನಂತ? ಒಂದೇ ಜಡೆಗೆ 2 ರಿಬ್ಬನ್ ಹಾಕ್ಬೋದು, ಒಂದೇ ಒಲೆ ಮೇಲೆ 2 ಕುಕ್ಕರ್ ಇಡಕ್ಕಾಗಲ್ಲ ಅಂತ. ಎಮ್ಮೆ ಕಾಫಿ ಕುಡ್ದಂಗೆ ಮಲ್ಲಮ್ಮ ಗಿಲ್ಲಿ. ಎಮ್ಮಿ ಮುಸುರಿ ಜಗದಾಗ ಆಗ್ತದಲ್ಲ. ಚುರು ಅಂತ. ಆಕ್ಚುಲಿ ಹಂಗೆ ಕುಡಿಯೋದು ಒಂಥರ ಮಜಾ. ಹೌದು, ಪಕ್ಕದಲ್ಲಿರೋ ಕಿರಿಕಿರಿ ಅಷ್ಟೇ. ಎಂಜಾಯ್ ಮಾಡ್ಕೊಂಡ್ ಕುಡಿಬೇಕು. ನಾನು ಫಸ್ಟ್ ಹಂಗೆ ಕುಡಿತೇನೆ, ಇವಾಗ ಸ್ವಲ್ಪ ಸುಧಾರಣೆ ಆಗಿದೆ. ನಿನ್ ಬಗ್ಗೆ ಬಾಯ ಐದೂರು ಮೆಣಸಿನಕಾಯಿ. ನಾನು ಎಂತ ಹೇಳಿದ್ದೀನಿ? ನಾನು ಇವಾಗ ಅವರ ಬಾಯಲ್ಲಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಸ್ವಾಭಿಮಾನಿಗೆ ಅಂತ ಹೇಳಿದ್ರೆ ನಾನು 3 ಮೆಣಸಿನಕಾಯಿ ಅವರ ಬಾಯಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಒಂಥರ ಯೂನಿಕ್ ಕ್ಯಾರೆಕ್ಟರ್ ಅಲ್ವಾ? ಹೌದು, ಸಾಕಾಗಿತ್ತು. ಅಂಡ್ ಈ ಸಲ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಒಂಥರ ಡಿಫ್ರೆಂಟ್ ಗುರು. ಚೆನ್ನಾಗಿತ್ತು. ಏನ್ರಿ ಎಲ್ಲೋ ಒಂದ್ ಕಡೆ ಆದ್ರೂ ನಮ್ಮ ಅಶ್ವಿನಿ ಮೇಡಮ್ ಎಲ್ಲೋ ಒಂದ್ ಕಡೆ ಟ್ರೋಫಿ ಮಿಸ್ ಆಗೋಯ್ತು. ಎಲ್ಲೋ ಒಂದ್ ಕಡೆ ಮತ ಎಣಿಕೆ ಕರೆಕ್ಟ್ ಆಗಿ ಆಗಿಲ್ಲ. ಜನರ ಕಳಿಸ್ತಾರೆ, ಇಲ್ಲ ನಾವೇ ಕಳಿಸ್ತೀವಿ. ಅಶ್ವಿನಿ ಮೇಡಮ್ ಅವ್ರಿಬ್ರು ನೋಡಿ ಹೆಂಗ್ ನಗ್ತವ್ರೆ. ತೆಗೆದು ಕೊಟ್ರೆ ಆದ್ರೆ ಹಂಗೆ ಚೆನ್ನಾಗಿ ಮಾಡಿದಾರೆ. ಇದನ್ನ ಬಿಗ್ ಬಾಸ್ ಗಿಲ್ಲಿ ರಿಷಾ ನಾಳೆ ಸಿಗೋದು ನಾಳೆಗೆ, ಇವತ್ತು ಸಿಗೋದು ಇವತ್ತೇ, ಈಗ ಸಿಗೋದು ಈಗ್ಲೇ. ರಘೋಣ ನಾನು ಹೇಳಿದ್ದು ರಘೋಣ. ರಘೋಣ ಗುಡ್ ಮಾರ್ನಿಂಗ್. ನಿನಗೆ ಗುಡ್ ಮಾರ್ನಿಂಗ್ ಹೇಳಿದ್ದೆ ನಾನು. ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ದೆ. ಗುಡ್ ಮಾರ್ನಿಂಗ್ ಹೇಳಿದ್ದಲ್ಲ ಬೆಳಿಗ್ಗೆ. ಅವಾಗ ಹೇಳೋದಕ್ಕೂ ನಾನು ತಡಪ್ಪ ಗುಡ್ ಮಾರ್ನಿಂಗ್ ಹೇಳಿದ್ರೆ ರಘೋಣ ಗುಡ್ ಮಾರ್ನಿಂಗ್ ಅನ್ನಕ್ ಬಂದೆ. ನೀನ್ ಯಾಕೆ ಕನೆಕ್ಷನ್ ತಗೊಂಡು ಪಾಪ ಬರ್ರೆ ರಘುವನ್ನ ಒಂದ್ ಹುಡುಗಿ ಜೊತೆ ಮಾತಾಡೋಂಗಿಲ್ಲ ಗುರು. ಅವ್ರ ಹೆಂಡತಿ ಪೊಸೆಸಿವ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ರಕ್ಷಿತಾ ಅಂತ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗೋರು. ಏನ್ ಗೊತ್ತಾ, ಮುಳ್ಳಿಂದ ಮುಳ್ಳು ತೆಗಿಬೇಕು. ಚುಚ್ಚಿದ್ಮೇಲೆ ಮುಳ್ಳಿಂದ ತೆಗಿಬೇಕಿಲ್ಲ ಪಿನ್ನಿಂದ ತೆಗಿಲೇಬೇಕಲ್ವಾ? ಇಲ್ಲ, ಚಿವುಟದಿಂದ ತೆಗಿಬಹುದು. ಆ ಕಾರ್ಟನ್ದು ವರ್ಷನ್ ನೋಡಕ್ಕೆ ಒಂಥರ ಚೆನ್ನಾಗಿರ್ತೈತಲ್ಲ. ರಘು ಅಣ್ಣ ಅಂತೂ ಒಳ್ಳೆ ಸಖತ್ ಕಾಣ್ತಾರೆ. ಚೆನ್ನಾಗಿದೆ. ಒಂಥರ
ಇದು ಬಾಡಿ ಮತ್ತೆ ಫೇಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದ್ರಲ್ಲಿ, ಚೆನ್ನಾಗಿದೆ. ಅಕ್ಯುರೇಟ್ ಆಗಿ ಮಾಡಿದ್ದಾರೆ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದೊಂಥರ ಅವರು ಅಂತ ಕಂಡಿಡಿಯಕ್ಕೆ ಆಗಲ್ಲ ಅಥವಾ ಏನೋ ಒಂಥರ ಚೆನ್ನಾಗ್ ಅನ್ಸಲ್ಲ. ಇದೆಷ್ಟು ಕ್ಯೂಟ್ ಆಗಿ ಪಕ್ಕ ಈಸಿಯಾಗಿ ಕಂಡಿಡಿಬಹುದು ಅಲ್ವಾ. ಈ ಬೈ ದ ವೇ ಈ ಪೇಜ್ ಹೆಸರು ಸಖತ್ ಎಂಟರ್ಟೈನ್ಮೆಂಟ್ ಅಂತ. ನೀವೇನಾದ್ರೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಚೆನ್ನಾಗಿರುತ್ತೆ ಕಂಟೆಂಟ್ಗಳು.